ಕೊಳವೆ ಬಾವಿಗೆ ಬಿದ್ದು ಸಾವು ಗೆದ್ದು ಬಂದಂಥ ಕರ್ನಾಟಕದ ವೀರ 2 ವರ್ಷದ ಪೌರ ರಕ್ಷಣಾ ಸಿಬ್ಬಂದಿಗೆ ಧನ್ಯವಾದವನ್ನು ಸಾತ್ವಿಕ್ ಪೋಷಕರು ಈಗ ತಿಳಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ಕೃತಜ್ಞತೆಯನ್ನ ಸಾತ್ವಿಕ್ ತಂದೆ ಸಲ್ಲಿಸಿದ್ದಾರೆ. ಇಂಡಿ ತಾಲೂಕು ಆಸ್ಪತ್ರೆ ಮುಂದೆ ಲಚ್ಚಾಣ ಗ್ರಾಮಸ್ಥರು ಈಗ ಜಮಾವಣೆ ಆಗಿದ್ದಾರೆ. ಸೊ ಕರ್ನಾಟಕದ ಈ ವೀರ ಗೆದ್ದು ಬಂದಂಥ ಪೌರ 2 ವರ್ಷದ ಸಾತ್ವಿಕ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆ ಮಗುವಿಗೆ. ಅಲ್ಲಿ ಸುತ್ತಲೂ ಕೂಡ ಈಗ ಗ್ರಾಮಸ್ಥರು ಆಚರಣೆ ಗ್ರಾಮಸ್ಥರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಮಗು ಚಿಕಿತ್ಸೆ ಆಗಿ ಮಗು ನೋಡೋಂಗೆ ಆಗಬೇಕು, ಮತ್ತೆ ಆಟ ಆಡೋ ರೀತಿಯಲ್ಲಿ ನೋಡಬೇಕು ಅಂತೇಳಿ. ಸೊ ಹಾಗಾಗಿ ಈಗ ಮಗು ಬಂದಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅದ್ಭುತ ಕಾರ್ಯಾಚರಣೆಯನ್ನು NDRF, SDRF, ಅಗ್ನಿಶಾಮಕ ದಳದವರು, ಪೊಲೀಸರು, ತಹಶೀಲ್ದಾರಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸಿದರು. ಜಿಲ್ಲಾಡಳಿತವು ಕೂಡ ನಿಂತ್ಕೊಂಡು ಕೆಲಸ ಮಾಡಿಸಿದ್ರು. ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಒಂದು ಬಹು ದೊಡ್ಡದಾಗಿರುವಂಥ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಅವರ ಕಾರ್ಯಾಚರಣೆಗೆ ತುಂಬ ಬ್ಯೂಟಿಫುಲ್ಲಾಗಿ ಕೆಲಸವನ್ನು ಮಾಡಿ ಆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗೋ ರೀತಿಯಲ್ಲಿ ಮಾಡಿ ಆ ಮಗು ಮತ್ತೆ ತಾಯಿಯ ಮಡಿಲು ಸೇರಿಕೊಳ್ಳೋ ರೀತಿಯಲ್ಲಿ ಮಾಡಿದ್ರಲ್ಲ, ಅವ್ರಿಗೆ ಒಳ್ಳೆಯದಾಗಲಿ, ಚೆನ್ನಾಗಿರಲಿ, ಸುಖವಾಗಿರಲಿ ಜೀವನದಲ್ಲಿ. ಅವರು ಆ ಮಗು ನೋಡೋದೇ ಒಂದು ಚೆಂದ ಈಗ ತಾಯಿಯ ಮಡಿಲಲ್ಲಿ. ಆ ವೈದ್ಯರು ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಡೀತಾ ಇದೆ. ಆಮೇಲೆ ಆ ತಂದೆ ತಾಯಿನೂ ಅಷ್ಟೇ ಈಗ ಜಿಲ್ಲಾಡಳಿತಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ, ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಯಾರೆಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಇಡೀ ಊರೇ ಒಂದು ರೀತಿಯಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಈ ಕಾರ್ಯಾಚರಣೆಯನ್ನು ಮಾಡಿದಂಥವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ತುಂಬ ದೊಡ್ಡ ಉಪಕಾರ ಆಯ್ತು ರೀ ಅಂತ ಹೇಳಿ ನಮ್ಮ ಕಡೆ ಮಾತನಾಡ್ತಾರೆ, ದೊಡ್ಡ ಉಪಕಾರ ಆಯ್ತು ರೀ ನಿಮ್ಮಿಂದ ಅಂಥೇಳಿ. ಸೊ ಹಂಗೆ ಈಗ ಅಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಆ ಮಗು ಸಾವು ಗೆದ್ದು ಬಂದಂಥ ಸಾತ್ವಿಕ್ ಏಕಾಏಕಿಯಾಗಿ ಕತ್ತಲಲ್ಲಿದ್ದಂಥದ್ದು ಬೆಳಕಿಗೆ ಬಂದ ತಕ್ಷಣ ಕಣ್ಣು ಸ್ವಲ್ಪ ಕಷ್ಟ ಆಗುತ್ತೆ, ಓಪನ್ ಆಗೋದಿಲ್ಲ. ಆಮೇಲೆ ತಲೆ ಕೆಳಗಾಗಿದ್ದರಿಂದ ಮಗುಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಷ್ಟ ಆಗಿರುತ್ತೆ ಅದಕ್ಕೆ. ಸೊ ಹಾಗಾಗಿ ಅದಕ್ಕೆ ಏನೆಲ್ಲ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅವುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಬೇಕಾದಂಥ ಅಗತ್ಯತೆ ಏನಿಲ್ಲ, ತಾಲೂಕು ಆಸ್ಪತ್ರೆಯಲ್ಲೇ ಸಾಕು ಅನ್ನೋದನ್ನು ಸ್ಥಳೀಯರು ಹೇಳ್ತಾ ಇದ್ದರು. ಸೊ ಹಾಗಾಗಿ ಇಂಡಿ ತಾಲೂಕು ಆಸ್ಪತ್ರೆಯಲ್ಲೇ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ಗಾಯಗಳೇನೂ ಆಗಿಲ್ಲ ಮಗುಗೆ, ಸಣ್ಣ ಪುಟ್ಟದ ಗಾಯಗಳಾಗಿದ್ದಾವೆ. ಸಮಸ್ಯೆ ಇದ್ದಿದ್ದು ಒಂದೇ, ಅದು ತಲೆ ಕೆಳಗಾಗಿ ಸುಮಾರು 20 ಗಂಟೆ ಇರೋದರಿಂದ ಆ ಬ್ಲಡ್ ಸರ್ಕ್ಯುಲೇಷನ್ ವಿಚಾರದಲ್ಲಿ ಒಂಚೂರು ನೋಡಬೇಕು. ನಿಮ್ಗೆ ಸಾಮಾನ್ಯವಾಗಿ ತಲೆ ಕೆಳಗಾಗಿ ಮಾಡಿದರೆ ಕಣ್ಣುಗಳು ಸ್ವಲ್ಪ ಊದ್ಕೊಳ್ಳುತ್ತೆ, ಇವೆಲ್ಲ ಬರುತ್ತೆ, ಕಾಣಿಸ್ಕೊಳ್ಳುತ್ತೆ ನಿಮಗೆ. ಸೊ ಹಾಗಾಗಿ ಅದನ್ನೆಲ್ಲವೂ ಕೂಡ ರಿಕವರ್ ಆಗಬೇಕೀಗ. ಅದು ಒಂದು 2-3 ದಿನ ಅಂತೂ ಬೇಕಾಗುತ್ತೆ ಮಗು ರಿಕವರ್ ಆಗೋಕ್ಕೆ, ವಾಪಸ್ ಬರಬೇಕಾಗತ್ತೆ. ಡಿಹೈಡ್ರೇಷನ್ ಎಲ್ಲ ಕಡಿಮೆ ಆಗಬೇಕಾಗತ್ತೆ ನಿತ್ರಾಣ ಆಗಿರೋದ್ರಿಂದ. ಸೊ ವೈದ್ಯರೆಲ್ಲ ಈಗ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸ್ಥಳೀಯವಾಗಿ ಗ್ರಾಮಸ್ಥರೆಲ್ಲ ಏನು ಹೇಳ್ತಾರೆ, ಗ್ರಾಮಸ್ಥರನ್ನು ಕೂಡ ಮಾತನಾಡಿಸ್ಬೇಕು. ಅವರು ಕೂಡ ಹೇಗೆ ಹೇಳ್ತಾರೆ, ಏನು ಮಾಡ್ತಾರೆ, ಆಮೇಲೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂಥವ್ರು ಏನು ಹೇಳ್ತಾರೆ, ಅವರೆಲ್ಲ ಟ್ರೈ ಮಾಡಬೇಕು ಈಗ ಅವ್ರನ್ನ ಮಾತನಾಡ್ಸೋಕ್ಕೆ. ಕಾರಣ ಅವ್ರಿಗಂತೂ ಬಹಳ ದೊಡ್ಡ ಉತ್ಸಾಹ ಇರುತ್ತೆ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ. ಯಾಕಂದರೆ ಕಾರ್ಯಾಚರಣೆ ಮಾಡಿದ ಮೇಲೆ ಅವ್ರಿಗೆ ಅದನ್ನು ಕೇಳಲ್ಲ, ಅವ್ರನ್ನ ಅದೇ ಸಮಸ್ಯೆ, ಅವ್ರನ್ನ ಕೇಳಬೇಕು. ಆ್ಯಕ್ಚುಲಿ ಅವ್ರಿಗೆ ಬಹಳ ಖುಷಿಯಾಗಿರುತ್ತೆ ರೀ, ಒಂದು ಜೀವ ಉಳಿಸಿದಂಥವ್ರು. ನಾವು ಇಲ್ಲಿ ಕೂತವ್ರಿಗೆ ನಮಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಆ ಕಾರ್ಯಾಚರಣೆ ಮಾಡಿದವ್ರಿಗೆ ಇನ್ನೆಷ್ಟು ಉತ್ಸಾಹ ಇರುತ್ತೆ, ಎಷ್ಟು ಖುಷಿಯಾಗಿರುತ್ತೆ. ಒಂದು ಮಗುನ ರಕ್ಷಣೆ ಮಾಡಿದ್ವಲ್ಲ ಅಂಥೇಳಿ ಆ ಪಟ್ಟಂಥ ಶ್ರಮಕ್ಕೆ ಒಂದು ದೊಡ್ಡ ಮಟ್ಟದ ಅವರಿಗೆ ಫಲ ಸಿಕ್ಕಿದೆ. ಸೊ ಹಾಗಾಗಿ ಅವರು ಸಾಧ್ಯ ಆದರೆ ಅವ್ರನ್ನ ಪ್ರಯತ್ನ ಮಾಡೋಣ ಮಾತನಾಡ್ಸೋಕ್ಕೆ, ತಂದೆ ತಾಯಿಗಳು ಮಾತನಾಡಿಸೋಣ. ಆಮೇಲೆ ಫಸ್ಟ್ ಮಾಡಬೇಕಾಗಿರೋದು ಈಗ ಕಾರ್ಯಾಚರಣೆ ಮಾಡಿದಂಥವ್ರಿಗೆ ನೋಡಿ ಅಲ್ಲಿ ಎಂಥ ಖುಷಿ ಅವರಿಗೆ, ಅಷ್ಟೆಲ್ಲ ಶ್ರಮ ಪಟ್ಟಾಗ ಫಲ ಸಿಗುತ್ತೆ ಅಲ್ಲ, ಅದರಲ್ಲಿ ಸಿಗುವಂಥ ಆನಂದನೇ ಬೇರೆ, ಅದು ಅದ್ಭುತ ಅದು. ಸೊ ಈಗ ಯಾರೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ರು ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಮನೇಲಿ ಕೂತ್ಕೊಂಡೇ ನೋಡ್ತಾ ಇರ್ತೀರ ನೀವು ಪಬ್ಲಿಕ್ ಟಿವಿಯನ್ನು, ನೀವೆಲ್ಲ ನೋಡ್ತಾ ಇರೋರು ಹೇಳ್ತಾ ಇರ್ತೀರ, ಅಯ್ಯೋ ಆ ಮಗುನ ಉಳಿಸ್ಕೊಟ್ಬಿಡಪ್ಪ ಭಗವಂತ ಅಂತೇಳಿ. ಸಾಮಾನ್ಯವಾಗಿ ಯಾರೇ ಅಂಥವರೇ ಇದ್ದರೂ ಅವ್ರ ಬಾಯಲ್ಲಿ ಒಂದು ಮಾತು ಬರುತ್ತೆ, ಆ ಮಗು ಉಳಿದು ಬರಲಪ್ಪ ಅಂತ ಹೇಳಿ. ಸೊ ಅವರೆಲ್ಲ ಏನೇನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರು ನಿನ್ನೆಯಿಂದ, ಅವರೆಲ್ಲ ಪ್ರಾರ್ಥನೆಯೂ ಕೂಡ ಫಲಿಸಿದೆ. ಮಗು ಜೀವಂತವಾಗಿ ಆಚೆ ಬಂದಿದೆ. ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಈಗ ನೀಡಲಾಗ್ತಾ ಇದೆ. ಗಾಬರಿ ಆಗಬೇಕಾಗಿದ್ದೇನೂ ಇಲ್ಲ. ಸಣ್ಣ ಪುಟ್ಟದೊಂದಿಷ್ಟು ಪ್ರಾಥಮಿಕವಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗಿದೆ. ತಾಯಿಯ ಮಡಿಲನ್ನು ಮಗು ಸೇರಿಕೊಂಡಾಗಿದೆ. ಇನ್ಯಾವ ಭಯನೂ ಕೂಡ ಇಲ್ಲ, ಯಾವ ಚಿಂತೆಯೂ ಕೂಡ ಇನ್ನಿಲ್ಲ. ಅದು ಗುಣಮುಖರಾಗಿ 1-2 ದಿನದಲ್ಲಿ ಆಟ ಆಡುತ್ತೆ ಆರಾಮಾಗಿ. ನನ್ನ ಸಹೋದ್ಯೋಗಿ ಪುರುಷೋತ್ತಮ್ ಕುಲಕರ್ಣಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುರುಷೋತ್ತಮ್, ಈಗ ತಂದೆ ತಾಯಿ ಒಳಗಡೆಗಿದ್ದಾರೆ, ಚಿಕಿತ್ಸೆಯನ್ನು ಮಗುಗೆ ನೀಡಲಾಗ್ತಾ ಇದೆಯಲ್ಲ ಇದೆ, ಬಟ್ ಇದರಲ್ಲಿ ಪಾಲ್ಗೊಂಡಂಥವರು ಹೇಗೆ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಗ್ರಾಮಸ್ಥರು ಹೇಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಹೇಳ್ತಾರೆ ಸ್ಥಳೀಯರು? ಪುರುಷೋತ್ತಮ್.
ಅರುಣ್, ಮೊದಲೇದಾಗಿ ಏನು ಅಂತಂದರೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಖುಷಿ ಪಡ್ತಾ ಇದ್ದಾರೆ. ಎರಡನೇದೇನು ಅಂತಂದರೆ ಸಿದ್ದಪ್ಪ ಮುತ್ತೆ ಇದ್ದಾನೆ, ಸಿದ್ದಪ್ಪ ಮುತ್ತೆ ಒಂದು ಕೃಪೆಯಿಂದ, ಒಂದು ಪವಾಡದಿಂದ ಈ ರೀತಿ ಒಂದು ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆ ನಡೆದಿದೆ ಕೂಡ ಎಲ್ಲರೂ ಕೂಡ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾವ ರೀತಿ ಕಾರ್ಯಾಚರಣೆ ನಡೀತಾ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಹತ್ರ ಈಗ DH ಅವರು ಕೂಡ ಇದ್ದಾರೆ. ಹಾಗೆ DH ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಇತ್ತು, ಯಶಸ್ವಿ ಕಾರ್ಯಾಚರಣೆಗೆ ಏನು ಹೇಳಿಕೆ? ಇದು ಇನ್ ಟೈಮ್ ಕಾರ್ಯಾಚರಣೆ ಪ್ರಾರಂಭ ಆಯ್ತು ಅಂತೇಳಿ ಮೊದಲನೇದಾಗಿ ಅನಿಸೋದು. ಯಾಕಂದರೆ ಈಗ ಮೊದಲಿನ ಕೇಸ್ಗಳಿರ್ಬೋದು, ಬೇರೆ ಬೇರೆ ಕೇಸ್ಗಳಲ್ಲಿ ಬಿದ್ದು 2-3 ತಾಸಿನ ನಂತರ ಇನ್ಫಾರ್ಮೇಷನ್ ಹೋಗ್ತಿತ್ತು. ವಿದಿನ್ ಹಾಫ್ ಆ್ಯನ್ ಅವರ್ ಇದು ನಮ್ಮ ಇಂಡಿ ಶಾಸಕರ ಗಮನಕ್ಕೆ ಬಂತು. ಇಮಿಡಿಯೇಟ್ಲಿ ಅವ್ರು ನನಗೆ ಫೋನ್ ಹಚ್ಚಿದ್ರು, DC ಸರ್ಗೆ ಫೋನ್ ಹಚ್ಚಿದ್ರು. ಅರ್ಧ ಗಂಟೆ ಒಳಗಡೆ ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ ವಿತ್ ಆಕ್ಸಿಜನ್ ಹೋಗಿ ಅಲ್ಲಿ ಅಷ್ಟೊತ್ತನದ್ರಾಗ DC ಸರ್ ಹೇಳಿ ಇದನ್ನು ತೆಗಿತಾ ಇದ್ದರು. ಆ ಕೊಳವೆ ಮುಖಾಂತರ ನಾವು ಆಕ್ಸಿಜನನ್ನು ಕಂಟಿನ್ಯೂಸ್ ಆಗಿ ಬಿಟ್ಟಿವಿ. ಆ ಮಗುವಿಗೆ ಆಕ್ಸಿಜನ್ ಸಿಕ್ಕಿದ್ರಿಂದ ಅದಕ್ಕೆ ಜೀವಾಪಾಯಕ್ಕೆ ಏನೂ ಆಗಲಿಲ್ಲ ಅಂತ ನಮಗೆ ಅನಿಸ್ತದೆ. ಸರಿ, ಈಗ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಇದೆ ಮಗುಂದು? ಈಗ ವೈಟಲ್ ಸೈನ್ಸ್ ಎಲ್ಲ ನಾರ್ಮಲ್ ಅದ. ಪಲ್ಸ್ ನಾರ್ಮಲ್ ಐತಿ, ಆಕ್ಸಿಜನ್ 100% ಇದೆ, BP ಕರೆಕ್ಟ್ ಆಗಿದೆ, ಅಳ್ತಾ ಇದೆ ಮಗು, ಎಲ್ಲ ನಾರ್ಮಲ್ ಆಗಿದೆ. ಈ ರೀತಿ ಅರುಣ್ ಏನಂತಂದ್ರೆ ಒಂದು ಪುರುಷೋತ್ತಮ್ ಇನ್ನೊಂದು ಕೇಳಿ ಅವರಿಗೆ, ಇನ್ನೊಂದು ಕೇಳಿ ನಿಲ್ಸ್ಕೊಳ್ಳಿ ಅವರಿಗೆ. ತಲೆ ಕೆಳಗ್ ಮಾಡಿ ಕಾಲ್ ಮೇಲಾಗಿತ್ತಲ್ವಾ ಮಗು, ಸೊ ಅದಕ್ಕೆ ಏನಾದರೂ ಎಫೆಕ್ಟ್ ಆಗಿದೆಯಾ? ಅಂಥದ್ದು ಏನು ಬದಲಾವಣೆಗಳಿಲ್ವಾ? ಚೆನ್ನಾಗಿದೆಯಾ? ಕೇಳ್ತೇನೆ ಅವನಿಗೆ ವೈದ್ಯರು ಇದ್ದಾರೆ ನನ್ನೊಟ್ಟಿಗೆ, ಒಂದು ನಿಮಿಷ ಕಂಡ್ರಿ, ಒಂದು ನಿಮಿಷ ಸರ್. ಈಗ ಮಗು ಕೆಳಗಾಗಿ ಬಿದ್ದಿತ್ತು, ಅದರಿಂದ ನಾವು ಸೆರೆಬ್ರಲ್ ಎಡಿಮಾ ಆಗಿರಬಹುದೇನೋ ಅನ್ನೋ ಕಾರಣಕ್ಕೆ ನಾವು CT ಸ್ಕ್ಯಾನಿಗೆ ಕರ್ಕೊಂಡು ಹೊಂಟೀವಿ. CT ಸ್ಕ್ಯಾನ್ ನಾರ್ಮಲ್ ಬರ್ತಂದ್ರೆ ನಾಳೆ ನಾಡ್ದ ಅವ್ರ ಮನ್ಯಾಗ ಹುಡುಗ ಆಡ್ತಿರ್ತದೆ. ಸೆರೆಬ್ರಲ್ ಎಡಿಮಾ ಇದ್ರೂ ಪೆಟ್ಟು ಎಲ್ಲಿ ಹತ್ತಿಲ್ಲ, ಎಲ್ಲಿಯೂ ಗಾಯ ಅಂತಕ್ಕಂಥದ್ದು ತರ್ಚಿದ ಗಾಯನೂ ಆಗಿಲ್ಲ. ತರ್ಚಿದೆ ಅಷ್ಟೇ, ಗಾಯ ಏನೂ ಆಗಿಲ್ಲ. ಮಗು ಅಳ್ತಾ ಇದೆ ಅಂದ್ರೆ ನಾರ್ಮಲ್ ಆಗಿದೆ ಅಂತ. ಮಗು ಸುಮ್ಮನೆ ಇರಬಾರ್ದು. ಸುಮ್ಮನೆ ಇದ್ದರೆ ಏನಾದರೂ ಡೇಂಜರ್ ಸೈನ್ಸ್ ಇದೆ. ಅಳ್ಳಾಕತ್ತೈತೆ ಅಂದ್ರೆ ಚೆಸ್ಟ್ ಕ್ಲಿಯರ್ ಇದೆ, ವಾಯ್ಸ್ ಬರ್ತಾ ಇದೆ, BP ನಾರ್ಮಲ್ ಇದೆ, ಪಲ್ಸ್ ನಾರ್ಮಲ್ ಇದೆ, ಟೆಂಪರೇಚರ್ ನಾನೇ ಮತ್ತೆ ನೋಡಿದ್ದೀನಿ ನಾರ್ಮಲ್ ಇದೆ. ಈಗ ಮಾನಿಟರ್ದಾಗ ಅವನು 99% ಆಕ್ಸಿಜನ್ನೂ ನೋಡಿ ಬಂದಿದ್ದೀನಿ. 130 ಪಲ್ಸ್ನೂ ಇದೆ, ಎಲ್ಲ ನಾರ್ಮಲ್ ಇದೆ. ಈಗ ಒಂದು CT ಸ್ಕ್ಯಾನ್ ಮಾಡಬೇಕಾ ಕೇಳಿ ಪುರುಷೋತ್ತಮ್, ಅದೊಂದು ಮಾಡಿಬಿಟ್ರೆ ಕ್ಲಿಯರ್ ಆಗಿ ಹೇಳಿ. ಹೆಂಗಾದ್ರೂ ಆಗಿರ್ತೈತಿ. ಒಂದು ಸಲೈನ್ ಇದು ಮುಗಿದ ಮೇಲೆ ಈಗ ಒಂದು CT ಸ್ಕ್ಯಾನ್ ಒಂದು ಮಾಡಬೇಕಾಗುತ್ತೆ ಅಂದ್ರೆ ಕ್ಲಿಯರ್ ಆಗುತ್ತೆ. ಹೌದು, CT ಸ್ಕ್ಯಾನ್ ಮಾಡಿಸಿದ್ಮೇಲೆ ಮುಂದಿನ ಚಿಕಿತ್ಸೆ ಏನಾದರೂ ಕೊಡಬೇಕಾದ್ರೆ ಅಂತೇಳಿ ಮಾಡಿಸೋದು ಹೊರತಾಗಿ ಅದನ್ನೇ ಹೆಚ್ಚಿನ ಚಿಕಿತ್ಸೆ ಅಲ್ಲ. ಅದರಲ್ಲಿ ಏನಾದರೂ ಲೋಪದೋಷ ಕಂಡ್ರೆ ಮಾತ್ರ ಅದು CT ಸ್ಕ್ಯಾನ್ ಅವಶ್ಯಕ. ಈ ರೀತಿ ಅರುಣ್ ಒಂದು ಸ್ಪಷ್ಟಪಡಿಸಿದ್ದಾರೆ ವೈದ್ಯರು, ಯಾವುದೇ ರೀತಿಯ ಏನು CT ಸ್ಕ್ಯಾನ್ ಇದೆ ಅದರ ಅವಶ್ಯಕತೆ ಇಲ್ಲ, ಆದರೂ ಕೂಡ ಏನು ಅಂತಂದ್ರೆ ನಾರ್ಮಲ್ ಆಗಿ ಒಂದು ತಪಾಸಣೆ ಮಾಡಲೇಬೇಕಾಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಓಕೆ ಪುರುಷೋತ್ತಮ್, ಅಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಹೇಗಿದೆ, ಹೇಗೆ ಜನ ಸೇರಿಕೊಂಡಿದ್ದಾರೆ ಅಂತ ತೋರಿಸ್ಬೋದಾ ಪುರುಷೋತ್ತಮ್ ಅಲ್ಲಿ? ಖಂಡಿತ ಅರುಣ್, ನಿಮ್ಗೆ ಒಂದು ರೌಂಡ್ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೊಂದು ಕ್ರೌಡ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ರೀತಿ ಕ್ರೌಡ್ ಇದೆ ಅಂದರೆ, ನಾವು ಹೊರಗಡೆ ಬರಬೇಕು ಅಂದರೆ ಮಿನಿಮಮ್ ಅಂದರೂ 5 ನಿಮಿಷ ಬೇಕು, ಆ ರೀತಿ ಕ್ರೌಡ್ ಇದೆ. ಎಲ್ಲರೂ ಕೂಡ ಸಂತೋಷದಲ್ಲಿದ್ದಾರೆ. ಯಾಕಂತಂದರೆ ಪ್ರಮುಖವಾಗಿ ಏನು ಅಂತಂದರೆ ಯಾವ ರೀತಿ ಒಂದು ಮಗುನ ಯಶಸ್ವಿ ಕಾರ್ಯಾಚರಣೆ ನಡೀತು, ಇದರಿಂದ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದನ್ನು ಹೊರತುಪಡಿಸಿದರೆ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರು ಕೂಡ ಒಳಗಡೆ ಹೋಗಿ ಮಗುವಿನ ಯಾವ ರೀತಿ ತಪಾಸಣೆ ಮಾಡಿದ್ರು, ಏನೇನಾಯಿತು ಅನ್ನೋದನ್ನು ಕೂಡ ಎಲ್ಲವನ್ನೂ ಕೂಡ ತಪಾಸಣೆ ಮಾಡಿ ನೋಡ್ಕೊಂಡು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಶಾಸಕರು ಕೂಡ ಇದ್ದಾರೆ. ಓಕೆ, ಮತ್ತೆ ಸಂಪರ್ಕಿಸ್ತೀನಿ ಪುರುಷೋತ್ತಮ್ ನಿಮಗೆ. ಸೊ ಸಾತ್ವಿಕ್ಗೆ ಆರೈಕೆ ಈಗ ಮುಂದುವರೆದಿದೆ. ಇದು ವಿಜಯಪುರ ಜಿಲ್ಲಾಡಳಿತ ತೆಗೆದುಕೊಂಡಂಥ ಇಮ್ಮಿಡಿಯೇಟ್ ಆಗಿ ನಿರ್ಧಾರಗಳಿಂದಾಗಿ ಮಗು ಇವತ್ತು ಸುರಕ್ಷಿತವಾಗಿ ತಾಯಿಯ ಮಡಿಲನ್ನು ಸೇರಿಕೊಂಡಿರೋದು.